ಇದು ಒಂದು ತಿಂಗಳ ಹಿಂದೆ ಒಂದು ಬಸ್ ಸುಟ್ಟಿದ್ದು ಮತ್ತು 4 ಮನೆಗಳನ್ನ ಡಕಾಯಿತಿ ಮಾಡಿದ್ದು ಇಡೀ ರಾಜ್ಯದಲ್ಲಿನೇ ದೊಡ್ಡ ಸುದ್ದಿ ಆಯಿತು. ಈ ನಕ್ಸಲ್ಸ್ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಾಂಟ್ ಟು ಪ್ರೂವ್ ದೇರ್ ಎಕ್ಸಿಸ್ಟೆನ್ಸ್. ಅವರ ಬಟ್ಟೆಯನ್ನು ತೆಗೆಸಿದರೆ ಅವರು ಸೈಕಾಲಜಿಕಲ್ ಆಗಿ ಬ್ರೇಕ್ ಆಗ್ತಾರೆ. ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಕ್ಕಿಂತ ಮೊದಲು ಈ ಕರ್ನಾಟಕದಲ್ಲಿ ಏನು ನಕ್ಸಲಿಸಮ್ ಅಂತೇನು ನಡೀತಾ ಇತ್ತು, ಹಿಂದೆ ಕೂಡ ನಡೀತಾ ಇತ್ತು, ಈಗಲೂ ಸ್ವಲ್ಪ ಮಟ್ಟಿಗೆ ಇದೆ, ಅದರ ಬಗ್ಗೆ ಹೇಳಬೇಕಾಗತ್ತೆ. ಅದನ್ನು ನಾನು ರಾಯಚೂರಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆ ಸಮಯದಲ್ಲಿ 1997-98 ಆ ಟೈಮ್ ಇತ್ತು. ರಾಯಚೂರಿನಲ್ಲಿ ಅರುಣ್ ಚಕ್ರವರ್ತಿ ಅವರು SP ಆಗಿ ಕೆಲಸ ಮಾಡ್ತಾಯಿದ್ರು. ನಾನು ಆ ಸಮಯದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ರಾಯಚೂರು ಸಿಟಿ ಮತ್ತು ರಾಯಚೂರು ರೂರಲ್ ಸಬ್ ಡಿವಿಷನ್ಗೆ ಸೇರಿದಂಥ ಏರಿಯಾಗಳಲ್ಲಿ ಈ ನಕ್ಸಲ್ ಮೂಮೆಂಟು ಆ ಸಮಯದಲ್ಲಿ ತುಂಬ ಜಾಸ್ತಿನೇ ಇತ್ತು ಅಂತ ಹೇಳಬೇಕು. ಅವರು ಮಾಹಿತಿದಾರರನ್ನು ಮರ್ಡರ್ ಮಾಡುವಂಥ ಒಂದು ಲೆವೆಲ್ಲಿಗೆ ನಕ್ಸಲಿಸಮ್ನ ಬೆಳೆಸ್ಕೊಂಡಿದ್ರು. ಅದನ್ನು ಕಾಂಬ್ಯಾಟ್ ಮಾಡಲಿಕ್ಕೆ ನನಗೆ ಅಲ್ಲಿ ಯಾಪಲದಿನ್ನಿ ಅಂತ ಒಂದು ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ನೇ ತುಂಬ ಅಫೆಕ್ಟೆಡ್ ಏರಿಯಾ ಆಗಿತ್ತು. ಅಲ್ಲಿಗೆ ನನಗೆ ಪೋಸ್ಟಿಂಗ್ ಮಾಡಿದರು. ಅಲ್ಲಿ ಬೇರೆ ಏನೂ ಸಮಸ್ಯೆ ಇರಲಿಲ್ಲ. ನಕ್ಸಲಿಸಮ್ನ ಕಾಂಬ್ಯಾಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿತ್ತು. ಯಾವುದೇ ಒಂದು ಸಮಸ್ಯೆಯನ್ನು ನಾವು ಫೇಸ್ ಮಾಡುವಾಗ ನಾವು ಅದರ ಒಂದು ಆಳ ಮತ್ತು ಅದರ ಒಂದು ಐಡಿಯಾಲಜಿ ಬಿಹೈಂಡ್ ಏನಿದೆ ಅದನ್ನೆಲ್ಲ ತಿಳ್ಕೊಂಡ್ರೆ ನಮಗೆ ಒಂದು ಸಮಸ್ಯೆಯನ್ನು ಫೇಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಈಸಿ ಆಗುತ್ತೆ ಅಂಥೇಳಿ ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡೆ. ಆ ಸಮಯದಲ್ಲಿ ನಮ್ಮ ಕೌಂಟರ್ ಪಾರ್ಟ್ ಏನು ಆಂಧ್ರ ಇದೆ, ಆಂಧ್ರ ಪ್ರದೇಶದಲ್ಲಿ ತುಂಬಾ ಅಫೆಕ್ಟೆಡ್ ಏರಿಯಾ ಇತ್ತದು. ಛತ್ತೀಸ್ಗಢ ಮತ್ತು ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತು ಆಂಧ್ರ ಪ್ರದೇಶ್ ಇಲ್ಲಿ ಟೋಟಲಾಗಿ ಅದು ಅಫೆಕ್ಟ್ ಆಗಿತ್ತು. ಮತ್ತು ಆ ದಂಡಕಾರಣ್ಯ ಅಂತೇಳಿ ತುಂಬ ಡೆನ್ಸ್ ಫಾರೆಸ್ಟ್ ಬರುತ್ತೆ. ಆ ದಂಡಕಾರಣ್ಯದ 4-5 ಸ್ಟೇಟ್ಗಳದ್ದು ಯೂನಿಯನ್ ಅದು ಆ ಪಾಯಿಂಟ್ನಲ್ಲಿ ಅವ್ರನ್ನ ಹೆಡ್ ಕ್ವಾರ್ಟರ್ ಮಾಡ್ಕೊಂಡಿದ್ರು. ನೀವು ಇಮ್ಯಾಜಿನ್ ಮಾಡ್ಕೋಬೋದು, ದೇ ಹ್ಯಾಡ್ ದೇರ್ ಓನ್ ಆರ್ಮಿ, ದೇ ಆರ್ ಫುಲ್ಲಿ ಆರ್ಮ್ಡ್ ಇದ್ದರು. AK-47 ಅಂತ ಹೇಳಿ ಎಲ್ಲ ಸೊಫಿಸ್ಟಿಕೇಟೆಡ್ ವೆಪನ್ಗಳು ಕೂಡ ಅವ್ರ ಹತ್ರ ಇತ್ತು. ಅವರು ಮೊದಲು ಅದನ್ನು ಪೀಪಲ್ಸ್ ವಾರ್ ಗ್ರೂಪ್ ಅಂಥೇಳಿ ಹೆಸರಿಟ್ಕೊಂಡಿದ್ದರು ಆ ಸಮಯದಲ್ಲಿ. ನಂತರ ಅದನ್ನು ಮಾವೋಯಿಸ್ಟ್ ಅಂಥೇಳಿ ಅದನ್ನು ಹೆಸರು ಬದಲಾವಣೆ ಮಾಡಿಕೊಂಡ್ರು. ಸಾಕೇತ್ ರಾಜನ್ ಅವರು ಆವಾಗ ಕರ್ನಾಟಕದ ಮಾವೋಯಿಸ್ಟ್ ಪಾರ್ಟಿನ ಲೀಡ್ ಮಾಡ್ತಾಯಿದ್ರು. ಅವರು ಕರ್ನಾಟಕದಲ್ಲಿ ಈ ನಕ್ಸಲ್ ಮೂಮೆಂಟನ್ನು ಬಲವಾಗಿ ಬೇರೂರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾಯಿದ್ರು. ಅವ್ರಿಗೆ ಜನಗಳ ಸಮಸ್ಯೆ ಏನಂತ ತಿಳ್ಕೊಂಡು ಅದಕ್ಕೆ ಅವ್ರದ್ದೇ ಆದ ಪರಿಹಾರನ ಕೊಡೋದಕ್ಕೆ, ಅವ್ರದ್ದೇ ಆದ ಒಂದು ಸರ್ಕಾರ ಕೊಡೋದಕ್ಕೆ, ಅವ್ರದ್ದೇ ಆದ ಒಂದು ಸರ್ಕಾರ ನಿರ್ಮಾಣ ಮಾಡೋದಕ್ಕೆ ಅವ್ರ ಪ್ರಯತ್ನ ಇರ್ತಾಯಿತ್ತು. ಅವ್ರು ಮಾಡ್ತಾಯಿದ್ದು ತಪ್ಪಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅವರು ಜನರಿಗೋಸ್ಕರನೇ ಅವರು ಕೆಲಸ ಮಾಡ್ತಾಯಿದ್ರು. ಬಟ್ ದೇ ಗೋ ಎಗ್ನೆಸ್ಟ್ ದಿ ಎಕ್ಸಿಸ್ಟಿಂಗ್ ಸಿಸ್ಟಮ್. ಗೌರ್ಮೆಂಟ್ಗೆ ಎಗ್ನೆಸ್ಟ್ ಆಗಿ ಅವ್ರು ವರ್ಕ್ ಮಾಡ್ತಾಯಿದ್ರು. ಹಾಗಾಗಿ ನಾವು ಪಾರ್ಟ್ ಆಫ್ ದಿ ಗೌರ್ಮೆಂಟ್ ವಿ ಹ್ಯಾವ್ ಟು ಕಾಂಬ್ಯಾಟ್ ದಮ್. ಆ ಥರದ ಒಂದು ಸಮಸ್ಯೆ ಇತ್ತು. ನಮ್ಮಲ್ಲೂ ಕೂಡ ಈ ಆಂಧ್ರಕ್ಕೆ ಬಾರ್ಡ್ರಿಂಗ್ ಏರಿಯಾ ಏನಿದೆ, ರಾಯಚೂರು ಕೆಲವು ಏರಿಯಾಗಳಲ್ಲಿ ಅವರು ತಮ್ಮ ಸಂಘಟನೆಯನ್ನು ಬಲಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅಲ್ಲಿ ಕೂಡ ಅವರು ಈ ದಳಂ ಅಂತೇಳಿ ಅವರು ಹೇಳ್ತಾರೆ, ಆರ್ಮ್ಡ್ ಮೆಂಬರ್ಸ್ ಇರುವಂಥ ಒಂದು ಗ್ರೂಪ್ಗಳನ್ನ ಅವರು ಮಾಡಿ ಆ ಏರಿಯಾದಲ್ಲಿ ಬಿಡ್ತಾಯಿದ್ರು. ಅವರು ಪೊಲೀಸರಿಗೆ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಪ್ಯಾರಲಲ್ ಆಗಿ ನ್ಯಾಯ ತೀರ್ಮಾನ ಮಾಡುವಂಥದ್ದು, ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಒದಗಿಸುವಂಥದ್ದು, ಈ ಥರದ್ದೆಲ್ಲ ಕೆಲಸ ಅವರು ಮಾಡ್ತಾಯಿದ್ರು. ನಾವು ಇದನ್ನೆಲ್ಲ ಸ್ಟಡಿ ಮಾಡಿದ ನಂತರ ಐ ಅಂಡರ್ಸ್ಟುಡ್ ದ್ಯಾಟ್ ನನ್ನದೇ ಆದ ಒಂದು ಆ್ಯಂಗಲ್ನಲ್ಲಿ ನಾನು ಅದನ್ನು ಪರಿಗಣಿಸಿದೆ. ಇಟ್ಸ್ ಅ ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ ಅಂತ ನನಗೆ ಅನ್ನಿಸ್ತು. ಒಂದು ಕಡೆ ಈ ಆರ್ಮ್ಡ್ ದಳನ ಕಾಂಬ್ಯಾಟ್ ಮಾಡೋದಕ್ಕೆ ನಾವು ಕೂಡ ಮಿಲಿಟೆನ್ಸಿನ ಯೂಸ್ ಮಾಡಬೇಕಾಗತ್ತೆ. ಜೊತೆಗೆ ಅದರ ರೂಟ್ ಕಾಸ್ ಏನಿದೆ,
ಅಂದರೆ ಈ ಜನಗಳಿಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆ ಇರೋವರೆಗೂ ಅವ್ರಿಗೆ ಸ್ಕೋಪ್ ಇರ್ತದೆ ಕೆಲಸ ಮಾಡಲಿಕ್ಕೆ. ಹಾಗಾಗಿ ಜನಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಏನೇನು ಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡಿ ಬಹಳಷ್ಟು ಮಟ್ಟಿಗೆ ಸರ್ಕಾರ ಕೂಡ ನಮಗೆ ಸಹಾಯ ಮಾಡ್ತಾ ಸಮಯದಲ್ಲಿ. ಸೊ ನಾವೊಂದು ಡಿಫ್ರೆಂಟ್ ಪರ್ಸೆಪ್ಷನ್ನಲ್ಲಿ ನಾವು ಅದನ್ನು ಕಾಂಬ್ಯಾಟ್ ಮಾಡಿದ್ರಿಂದ ಅವರಿಗೆ ಹ್ಯೂಜ್ ಸೆಟ್ಬ್ಯಾಕ್ ಆಯಿತು ಆ ಏರಿಯಾದಲ್ಲಿ ಅವರು ತಮ್ಮ ಆ್ಯಕ್ಟಿವಿಟೀಸನ್ನು ಸ್ಟಾಪ್ ಮಾಡಿ ತಮ್ಮ ಆ್ಯಕ್ಟಿವಿಟೀಸನ್ನು ಮಲೆನಾಡಿಗೆ ಶಿಫ್ಟ್ ಮಾಡಿಕೊಂಡ್ರು ಆ ಟೈಮ್ನಲ್ಲಿ. ಯಾಕೆಂತ ಹೇಳಿದ್ರೆ ಒಂದು ಕಡೆ ನಾವು ನಮ್ಮದೇ ಆದ ಒಂದು ಆ್ಯಂಟಿ ನಕ್ಸಲ್ ಸ್ಕ್ವಾಡನ್ನು ಫಾರ್ಮ್ ಮಾಡಿಕೊಂಡು ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಅವ್ರನ್ನ ಆರ್ಮ್ಡ್ ಸ್ಟ್ರಗಲ್ ಏನಿತ್ತು ಅದನ್ನು ಕಾಂಬ್ಯಾಟ್ ಮಾಡ್ತಾಯಿದ್ವಿ. ಜೊತೆಗೆ ಜನಗಳ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ನಾವು ತುಂಬ ಅಡ್ವಾನ್ಸ್ ಆಗಿ ನಾವು ಯಾವಾಗ ಸ್ಟೆಪ್ಸ್ ತೊಗೊಂಡ್ವಿ ಅವ್ರಿಗೆ ಅನ್ನಿಸ್ತು ಇಲ್ಲಿ ನಮಗೆ ಸರ್ವೈವ್ ಆಗೋದು ತುಂಬ ಕಷ್ಟ. ಯಾಕೆಂತ ಹೇಳಿದ್ರೆ ಅಲ್ಲಿ ಡೆನ್ಸ್ ಫಾರೆಸ್ಟ್ ಇರಲಿಲ್ಲ, ಸೆಮಿ ಫಾರೆಸ್ಟ್ ಟೈಪ್ ಆಫ್ ಏರಿಯಾ ಅದು. ಅವ್ರು ಸರ್ವೈವ್ ಆಗೋದಕ್ಕೆ, ಜೀವ ಸಹಿತ ಉಳ್ಕೊಳ್ಳೋದಕ್ಕೆ ಡೆನ್ಸ್ ಫಾರೆಸ್ಟ್ನ ಅವಶ್ಯಕತೆ ಇತ್ತು. ಹಾಗಾಗಿ ಅವರ ಆ್ಯಕ್ಟಿವಿಟೀಸ್ನ ಮಲೆನಾಡಿಗೆ ಶಿಫ್ಟ್ ಮಾಡಿಕೊಂಡ್ರು. ಸೊ ಅದು ಸರ್ಕಾರದ ಗಮನದಲ್ಲಿ ಕೂಡ ಇತ್ತು. ಹಾಗಾಗಿ ಅವ್ರು ಏನು ಮಾಡಿದರು, ಯಾವಾಗ ಮಲೆನಾಡಲ್ಲಿ ಆ್ಯಕ್ಟಿವಿಟೀಸ್ ಜಾಸ್ತಿ ಆಯಿತು, ಅರುಣ್ ಚಕ್ರವರ್ತಿ ಅವ್ರನ್ನ ರಾಯಚೂರು ಎಸ್ ಪಿ ಅಂತ ಟ್ರಾನ್ಸ್ಫರ್ ಮಾಡಿ ಶಿವಮೊಗ್ಗಕ್ಕೆ ಎಸ್ ಪಿಯನ್ನಾಗಿ ಮಾಡಿದರು. ಯಾಕೆಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಆಲ್ರೆಡಿ ಆರ್ಮ್ಡ್ ಸ್ಟ್ರಗಲ್ ಸ್ಟಾರ್ಟ್ ಆಗಿತ್ತು. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಜಂಕ್ಷನ್ನಲ್ಲಿ ಆಲ್ರೆಡಿ ಅವರು ಆರ್ಮ್ಡ್ ಸ್ಟ್ರಗಲ್ನ ಸ್ಟಾರ್ಟ್ ಮಾಡಿದರು. ನಾನು ಅಲ್ಲಿ ತೀರ್ಥಹಳ್ಳಿಯಲ್ಲಿ ನನ್ನನ್ನು ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ನನಗೆ ಮತ್ತೆ ಅಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು ಸರ್ಕಾರದವರು ಕ್ರಿಯೇಟ್ ಮಾಡಿಕೊಟ್ರು. ಸೊ ನಮ್ಮ ಮುಂದೆ ಮತ್ತೆ 2ನೇ ಬಾರಿ ನಾವು ನಕ್ಸಲ್ ಆ್ಯಕ್ಟಿವಿಟೀಸ್ನ ಒಂದು ಹದ್ದುಬಸ್ತಿನಲ್ಲಿಡುವಂಥ ಕೆಲಸನ ನಾವು ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದು ಈ ಕೇಸಿನ ಹಿನ್ನೆಲೆ. ಸ್ವಲ್ಪ ಮಟ್ಟಿಗೆ ಅಂತ ಅನ್ನೋದಕ್ಕಿಂತ ಸಾಕಷ್ಟು ಮಟ್ಟಿಗೆ ಈ ನಕ್ಸಲಿಸಮ್ ಬಗ್ಗೆ ನನಗೆ ನಾಲೆಡ್ಜ್ ಇತ್ತು. ಐ ಯೂಸ್ ಟು ಇಂಟ್ರ್ಯಾಕ್ಟ್ ವಿತ್ ಆಂಧ್ರ ಪೊಲೀಸ್. ಅವರು ಸಾಕಷ್ಟು ನಮಗೆ ಇನ್ಫಾರ್ಮೇಷನ್ನ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ವಿ. ಆ್ಯಂಡ್ ದೆನ್ ನಮ್ಮ ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋ IB ಏನಿದೆ ಅದ್ರ ಜೊತೆ ನನಗೆ ಇಂಟ್ರ್ಯಾಕ್ಷನ್ ಇತ್ತು. ಆಲ್ಸೋ ನಮ್ಮ ಸ್ಟೇಟ್ ಇಂಟೆಲಿಜೆನ್ಸ್ ಜೊತೆನೂ ಕೂಡ ನಾವು ಇಂಟ್ರ್ಯಾಕ್ಟ್ ಮಾಡಿಕೊಂಡು ಅದನ್ನು ಸಕ್ಸಸ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾಯಿದ್ವಿ. ಈ ನಕ್ಸಲಿಸಮ್ ಇರೋವಂಥ ಏರಿಯಾದಲ್ಲಿ ನಕ್ಸಲರ ಜೊತೆಗೆ ನಕ್ಸಲರ ಒಂದು ಇರುವಂಥ ಇಮೇಜನ್ನು ಬಳಕೆ ಮಾಡಿಕೊಂಡು ಅದನ್ನು ಎನ್ಕ್ಯಾಶ್ ಮಾಡುವಂಥ ಒಂದು ಜನಗಳು ಕೂಡ ಇರ್ತಾಯಿದ್ರು. ಆ ಥರ ಸಮಸ್ಯೆಗಳು ಕೂಡ ನಾವು ಫೇಸ್ ಮಾಡಬೇಕಾಗಿ ಬಂತು. ಇದು ನಾನೀಗ ಹೇಳ್ತಾ ಇರೋದು ಅದೇ ಥರದ ಒಂದು ಘಟನೆ. ಅಲ್ಲಿ ನಾವು ರಾಯಚೂರಿನಲ್ಲಿ ಏನು ನಕ್ಸಲ್ನ ಕಾಂಬ್ಯಾಟ್ ಮಾಡೋದಕ್ಕೆ ಏನು ನಾವು ಒಂದು ಸೂಚಿಗಳನ್ನ ಹಾಕ್ಕೊಂಡಿದ್ವಿ, ಅದೇ ಥರ ನಾವು ಅದನ್ನು ಇಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿದ್ವಿ. ಇಲ್ಲೂ ಕೂಡ ಒಂದು ಆ್ಯಂಟಿ ನಕ್ಸಲ್ ಫೋರ್ಸನ್ನು ಕ್ರಿಯೇಟ್ ಮಾಡಿದ್ವಿ. ಸೇಮ್ ಸೋಷಿಯೋ ಎಕನಾಮಿಕ್ ರಿಫಾರ್ಮ್ಸ್ಗಳನ್ನ ಕೂಡ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ವಿ. ಆ ಸಮಯದಲ್ಲಿ 2007ನೇ ಇಸ್ವಿ ಜೂನ್ ತಿಂಗಳಿನಲ್ಲಿ ಒಂದು ಘಟನೆ ನಡೆಯುತ್ತೆ. ಆಗುಂಬೆ ಹತ್ತಿರ, ನಾವು ಆಗುಂಬೆಯಲ್ಲಿ ಇಟ್ಸ್ ಅ ಸ್ಟ್ರಾಟಜಿಕ್ ಪ್ಲೇಸ್ ಅದು ನಕ್ಸಲ್ ಕಾಂಬ್ಯಾಟ್ ಮಾಡಲಿಕ್ಕೆ. ಅಲ್ಲಿ ನಮ್ಮ ಆ್ಯಂಟಿ ನಕ್ಸಲ್ ಸ್ಕ್ವಾಡ್ನ ಹೆಡ್ ಕ್ವಾರ್ಟರ್ ಆಗಿತ್ತು ಆಗುಂಬೆ. ಅದರ ಸುತ್ತಮುತ್ತನೇ ಅವ್ರದ್ದು ಆ್ಯಕ್ಟಿವಿಟೀಸ್ ಜಾಸ್ತಿ ಇತ್ತು. ಅಲ್ಲಿಂದ ಸುಮಾರು ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ಒಂದು KSRTC ಬಸ್ಸನ್ನು ಸುಟ್ಟರು ನಕ್ಸಲ್ಸ್. KSRTC ಬಸ್ಸನ್ನು ರಾತ್ರಿ KSRTC ಹಾಲ್ಟಿಂಗ್ ಬಸ್ ಅದು ಊರಿಗೆ ಹೋಗುವಾಗ ಪ್ಯಾಸೆಂಜರ್ಸ್ನೆಲ್ಲ ಇಳಿಸಿ, ಡ್ರೈವರನ್ನು ಇಳಿಸಿ ಆ ಬಸ್ಸನ್ನು ಸುಟ್ಟಾಕಿದ್ರು, ಬೆಂಕಿ ಹಚ್ಚಿದರು. ಇದು ನಿಜವಾಗ್ಲೂ ನಮಗೆ ಒಂದು ರೀತಿಯ ಚಾಲೆಂಜಿಂಗ್ ಆಗಿತ್ತು. ಯಾಕೆಂತ ಹೇಳಿದರೆ ಮಲೆನಾಡಲ್ಲಿ ಸಣ್ಣ ಪುಟ್ಟ ಕ್ರೈಮ್ಗಳು ಕೂಡ ತುಂಬ ಹೈಲೈಟ್ ಆಗುತ್ತೆ, ತುಂಬ ಸೆನ್ಸಿಟಿವ್ ಜನ ಅಲ್ಲಿ. ಈ ನಕ್ಸಲ್ಸ್ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಾಂಟ್ ಟು ಪ್ರೂವ್ ದೇರ್ ಎಕ್ಸಿಸ್ಟೆನ್ಸ್. ಜನಗಳಿಗೆ ನಾವು ಏರಿಯಾದಲ್ಲಿ ಇದ್ದೀವಿ ಅಂತ ತೋರಿಸ್ಬಿಡೋದಕ್ಕೋಸ್ಕರ, ಮತ್ತು
ದಿ ಆಲ್ವೇಸ್ ಟಾರ್ಗೆಟ್ ದಿ ಗೌರ್ಮೆಂಟ್ ಇನ್ಸ್ಟಾಲೇಷನ್ಸ್ ಆ್ಯಂಡ್ ಗೌರ್ಮೆಂಟ್ ಪ್ರಾಪರ್ಟಿ. ಹಾಗಾಗಿ ಅವರು KSRTC ಬಸ್ಸನ್ನು ಸುಟ್ಟು ನಮ್ಮ ಎಕ್ಸಿಸ್ಟೆನ್ಸನ್ನು ಅವರು ತೋರಿಸಿದರು. ಅದರ ನಾವು ತುಂಬ ಸೀರಿಯಸ್ ಆಗಿ ತೊಗೊಂಡು ಆ ಏರಿಯಾದಲ್ಲೇ ನಾವು ಕೂಂಬಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡು ನಮ್ಮದೇ ಆದ ನೆಟ್ವರ್ಕನ್ನು ಓಪನ್ ಮಾಡಿಕೊಂಡು ಯಾರು ಮಾಡಿರ್ಬೋದು, ಯಾರು ಆ ಏರಿಯಾದಲ್ಲಿ ಹೊಸಗದ್ದೆ ಪ್ರಭಾ ಅಂಥೇಳಿ, ಮಂಡಗಾರ್ ಲತಾ ಅಂಥೇಳಿ ಇಬ್ಬರು ಹೆಣ್ಮಕ್ಳು ಅದೇ ಏರಿಯಾದವರು. ಅವರು BG ಕೃಷ್ಣಮೂರ್ತಿ ಅಂಥೇಳಿ ಆತ ಮಲೆನಾಡಲ್ಲಿ ತನ್ನ ಈ ನಕ್ಸಲ್ ಮೂಮೆಂಟನ್ನು ಲೀಡ್ ಮಾಡ್ತಾಯಿದ್ದ. ನಾವು ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಜುಲೈ ತಿಂಗಳಲ್ಲಿ ಮತ್ತೊಂದು ಇನ್ಸಿಡೆಂಟ್ ಆಯಿತು. ಜುಲೈ 14ನೇ ತಾರೀಕು ರಾತ್ರಿ ತಲ್ಲೂರು ಅಂಗಡಿ ಅಂಥೇಳಿ ಒಂದು ಊರು ಬರುತ್ತೆ, ಸೇಮ್ ಅದೇ ಆಗುಂಬೆ ಹತ್ರನೇ ಬರುತ್ತೆ ಅದನ್ನು ಕೂಡ. ಆ ಗ್ರಾಮದ ಸುತ್ತ ಇರುವಂಥ ಒಂದು 4 ಜನರ ಮನೆಗೆ ಒಂದು 6 ಜನ ನಕ್ಸಲೈಟ್ಸ್, ಅದರಲ್ಲಿ 4 ಜನ ಗಂಡಸರು ಮತ್ತು 2 ಹೆಣ್ಮಕ್ಳು, ಒಂದು ತಂಡ ಮನೆಗೆ ನುಗ್ಗಿ ಮನೆಯಲ್ಲಿರೋ ಜನರಿಗೆ ಹೆದರಿಸಿ, 4 ಜನನೂ ಕೂಡ ಅವರು ಈ ಕಾಂಟ್ರಾಕ್ಟರ್ಸ್ ಆಗಿದ್ದರು. ಅವರು ಸಣ್ಣ ಪುಟ್ಟ ಗೌರ್ಮೆಂಟ್ ವರ್ಕ್ಗಳನ್ನ ಮಾಡಿ ಜೀವನ ಮಾಡ್ಕೊತಾಯಿದ್ರು. ರೀಸೆಂಟಾಗಿ ಒಂದು 4 ಈ ನಕ್ಸಲ್ ಅಫೆಕ್ಟೆಡ್ ಏರಿಯಾಗೆ ಸರ್ಕಾರದಿಂದ ನಕ್ಸಲ್ ಪ್ಯಾಕೇಜ್ ಅಂತೇಳಿ ರಿಲೀಸ್ ಮಾಡ್ತಾರೆ. ನಾನು ಹೇಳಿದ ಸೋಷಿಯೋ ಎಕನಾಮಿಕ್ ರಿಫಾರ್ಮ್ಸ್ಗೋಸ್ಕರ ಡೆವಲಪ್ಮೆಂಟಲ್ ವರ್ಕ್ಗಳನ್ನ ತಗೋತಾರೆ. ಆ ವರ್ಕ್ಗಳನ್ನ ಅವ್ರು ಮಾಡಿದರು. ಅವರ ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಆ ಮನೆಗಳಲ್ಲಿ ನೀವು ಸರ್ಕಾರದ ದುಡ್ಡನ್ನು, ಜನರ ದುಡ್ಡನ್ನು ಲೂಟಿ ಮಾಡ್ತಾಯಿದ್ದೀರಾ, ಕಳಪೆ ಕಾಮಗಾರಿ ಮಾಡ್ತಾಯಿದ್ದೀರಾ, ಹಾಗಾಗಿ ನಿಮ್ಮ ಮನೆಗೆ ನಾವು ಡಕಾಯಿತಿ ಮಾಡ್ತಾಯಿದ್ವಿ, ಮತ್ತು ನಿಮ್ಮ ಹತ್ರ ಇರೋ ಹಣ ಮತ್ತು ಒಡವೆಗಳನ್ನ ಕೊಡಿ ಅಂಥೇಳಿ 4 ಮನೆಗೆ ಒಂದೇ ದಿನ ರಾತ್ರಿ ನುಗ್ಗಿ ಅವ್ರ ಮೇಲಿರೋ ಒಡವೆಗಳನ್ನ ಮತ್ತು ಹಣನ ತೊಗೊಂಡೋಗಿದ್ರು. ಮತ್ತು ನಕ್ಸಲ್ ಕರಪತ್ರಗಳ ಪಾಂಪ್ಲೆಟ್ಗಳನ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಆ ಪಾಂಪ್ಲೆಟನ್ನು ರಚಿಸಲಾಗಿತ್ತು. ಮತ್ತು ಈ ಇನ್ಸಿಡೆಂಟ್ ಆಗೋದಕ್ಕೆ 2 ದಿನ ಮೊದಲು ಪೇಪರ್ನಲ್ಲಿ ಅವ್ರ ಬಗ್ಗೆ ಆರ್ಟಿಕಲ್ ಬಂದಿತ್ತು. ಇವರು ಸರ್ಕಾರದ ಹಣನ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂಥೇಳಿ ಆರ್ಟಿಕಲ್ ಕೂಡ ಬಂದಿತ್ತು. ಸೊ ಇದು ನಮಗೆ ಯಾವ ರೀತಿ ನಡೆದಿತ್ತು ಅಂತ ಹೇಳಿದರೆ, ಪಕ್ಕಾ ಈ ನಕ್ಸಲ್ ಟೈಪೇ ಅವರು ಈ ಒಂದು ಕ್ರೈಮ್ನ ಮಾಡಿದರು. ಮತ್ತು ನಕ್ಸಲ್ ಘೋಷಣೆಗಳನ್ನು ಕೂಡ ಅವರು ಕ್ರೈಮ್ ಮಾಡುವಾಗ ನಕ್ಸಲ್ ಬಾರಿ ಜಿಂದಾಬಾದ್ ಅಂಥೇಳಿ ಒಂದು ಘೋಷಣೆ ಬರುತ್ತೆ, ಅದನ್ನು ಕೂಡ ಅವರು ಬಳಸ್ಕೊಂಡಿದ್ದರು. ಇದು 1 ತಿಂಗಳ ಹಿಂದೆ ಒಂದು ಬಸ್ ಸುಟ್ಟಿದ್ದು ಮತ್ತು 4 ಮನೆಗಳನ್ನ ಡಕಾಯಿತಿ ಮಾಡಿದ್ದು ಇಡೀ ರಾಜ್ಯದಲ್ಲಿನೇ ದೊಡ್ಡ ಸುದ್ದಿ ಆಯಿತು. ಮತ್ತು ಅದು ಎಷ್ಟು ಸೂಕ್ಷ್ಮವಾದ ವಿಷಯ ಆಗಿತ್ತು ಅಂತ ಹೇಳಿದರೆ, ಆ ಸಮಯದಲ್ಲಿ ADGP ಲಾ ಆ್ಯಂಡ್ ಆರ್ಡರ್ ಆಗಿದ್ದಂಥ ಶಂಕರ್ ಬಿದಿಯವರ ಖುದ್ದಾಗಿ ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ಮಾಡಿದರು. ನನಗಿನ್ನೂ ಚೆನ್ನಾಗಿ ನೆನಪಿದೆ. ಆಗುಂಬೆ IB ಇದೆ, IBಗೂ ಕೂಡ ಹೋಗಲಿಲ್ಲ ಅವರು. ಆಗುಂಬೆ ಔಟ್ಪೋಸ್ಟ್, ಸಣ್ಣ ಹೊರಠಾಣೆ, ಅದು ಹೊರಠಾಣೆಯಲ್ಲಿ ಅವ್ರು ಬಂದು ಕೂತ್ಕೊಂಡು ಸ್ವಲ್ಪ ಖಾರವಾಗೇ ಅವತ್ತು SP ಅವ್ರಿಗೆ ಮತ್ತು ನನಗೆ ತರಾಟೆಗೆ ಕೂತ್ಕೊಂಡ್ರು. ಏನು ಮಾಡ್ತಾಯಿದ್ದೀರಾ ನೀವು, 4 ಮನೆಯಲ್ಲಿ ನಕ್ಸಲರು ಬಂದು ಡಕಾಯಿಟಿ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಇಲಾಖೆ ಏನಾಗಬೇಕು, ಇಲ್ಲ ಇದನ್ನು ನೀವು ಸ್ಟಾಪ್ ಮಾಡಬೇಕು ಮತ್ತು ಪತ್ತೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂಥೇಳಿ ಖಾರವಾಗೇ ಹೇಳಿಬಿಟ್ಟು ಹೋದರು. ಸೊ ನಾವು ಕೂಡ ಅದನ್ನು ಚಾಲೆಂಜ್ ಆಗಿಯೇ ತೊಗೊಂಡ್ವಿ. ಮತ್ತೊಂದಷ್ಟು ಅಡಿಷನಲ್ ಆಗಿ ಹೊರ ಜಿಲ್ಲೆಗಳಿಂದನೂ ಕೂಡ ಆ್ಯಂಟಿ ನಕ್ಸಲ್ ಫೋರ್ಸ್ಗಳನ್ನ ತರಿಸಿ ಇಡೀ ಏರಿಯಾದಲ್ಲೇ ದೊಡ್ಡ ಮಟ್ಟದ ಕೂಂಬಿಂಗನ್ನು ಪ್ರಾರಂಭ ಮಾಡಿದ್ವಿ. ಬಟ್ ನನಗೆ ಈ ನಕ್ಸಲ್ ಹಿನ್ನೆಲೆ ಇದ್ದದ್ರಿಂದ ನನಗೆಲ್ಲೋ ಒಂದು ಕಾರ್ನರಲ್ಲಿ ನಕ್ಸಲ್ಸು ಮನೆ ಡಕಾಯಿತಿ ಮಾಡೋದಿಲ್ಲಲ್ಲ, ಡಕಾಯಿತಿ ಮಾಡ್ತಾರೆ. ತುಂಬ ಹಿಂದೆ ಅದೇ ರಾಯಚೂರಿನಲ್ಲಿ ಪ್ರಿಲಿಮಿನರಿ ಸ್ಟೇಜ್ 80ಸಲ್ಲಿ ಸಿಂದಗಿ ತಾಲೂಕಿನಲ್ಲಿ
ಒಂದು ಕಡೆ ಬ್ಯಾಂಕ್ ಡಕಾಯಿತಿ ಮಾಡಿದರು. ದ ಟೀಮ್ ವಾಸ್ ಲೆಡ್ ಬೈ ಸೇಮ್ ಸಾಕೇತ್ ರಾಜನ್. ಅದು ಆಂಧ್ರ ಮತ್ತು ಕರ್ನಾಟಕ ನಕ್ಸಲರ ಕಂಬೈನ್ಡ್ ಟೀಮ್ ಇತ್ತು. ಸೊ ಅವರಿಗೆ ಹಣದ ಅವಶ್ಯಕತೆ ಬಿದ್ದಾಗ ಈ ಥರ ಬ್ಯಾಂಕ್ಗಳನ್ನ ನುಗ್ಗಿ ಡಕಾಯಿತಿ ಮಾಡ್ತಾರೆ, ಅದು ನನಗೆ ಅದರ ಗೊತ್ತಿತ್ತು. ಆದರೆ ಸಾಮಾನ್ಯ ಜನರ ಮನೆಗೆ ನುಗ್ಗಿ ಡಕಾಯಿತಿ ಮಾಡೋದು ನನಗೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಇರಲಿಲ್ಲ. ಯಾರೋ ಬೇರೆಯವರು ಏನೋ ಮಾಡ್ತಾ ಇದ್ದಾರೆ. ಈವನ್ ನನಗೆ ಇವತ್ತು ಕೂಡ ನನಗೆ ಡೌಟ್ ಇದೆ, ಆ ಬಸ್ ಏನು ಸುಟ್ಟರಲ್ಲ ಅದಕ್ಕೆ ಕೂಡ ನನಗೆ ನಕ್ಸಲರು ಮಾಡಿದ್ದಾರೆ ಅಂಥೇಳಿ ನನಗೆ ಅನ್ನಿಸ್ತಾ ಇರಲಿಲ್ಲ. ಇದೂ ಕೂಡ ನನಗೆ ಅದೇ ಅನ್ನಿಸ್ತಾ ಇತ್ತು, ಬೇರೆ ಏನೋ ಆಗಿದೆ ಇದರಲ್ಲಿ, ಏನೋ ಬೇರೆಯವರು ಯಾರೋ ಈ ಕ್ರೈಮ್ನ ಹಿಂದೆ ಇರ್ಬೋದು ಅಂತ ಹೇಳಿ ನನ್ನ ತಲೆಯಲ್ಲಿ ಆ ಬಗ್ಗೆನೂ ಕೂಡ ನಾನು ಪ್ರಯತ್ನಗಳನ್ನ ಶುರು ಮಾಡಿದೆ. ಬಾಕಿ ಎಲ್ಲ ಅನೇಕ ಅಧಿಕಾರಿಗಳನ್ನ ಒಟ್ಟುಗೂಡಿಸಿ ಒಂದು ತಂಡ ಮಾಡಿ ಈ ಪ್ರಕರಣನ ಪತ್ತೆ ಮಾಡಲಿಕ್ಕೆ SP ಅವರು ಪ್ರಯತ್ನ ಮಾಡ್ತಾಯಿದ್ರು. ನೀವು ನಂಬೋದಿಲ್ಲ, SP, ಅಡಿಷನಲ್ SP ಮತ್ತು DYSP 3 ಜನ ಆಗೊಂಬೆ IBಯಲ್ಲಿ 15 ದಿನ ಕ್ಯಾಂಪ್ ಮಾಡಿದರು. ಅಲ್ಲೇ ಮಲಗ್ತಾಯಿದ್ದರು. ನಾನು ಕೂಡ ಅಲ್ಲೇ ಮಲಗ್ತಾಯಿದ್ದೆ. 15 ಡೇಸ್ ನಾವಲ್ಲಿ ಕ್ಯಾಂಪ್ ಮಾಡಿದ್ವಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂತ. ಅಷ್ಟು ನಮ್ಮ ಮೇಲೆ ಪ್ರೆಷರ್ ಇತ್ತು, ಸರ್ಕಾರದ ಪ್ರೆಷರ್ ಇತ್ತು. ನಮಗೆ ಯಾವ ರೀತಿ ಆಗಿರ್ಬೋದು ಅಂತ ಹೇಳ್ತಾ ನನಗೆ ಅನಿಸ್ತಾ ಇದ್ದಾಗ ಈ ಇನ್ಸಿಡೆಂಟ್ ಆಗಿ ವೆರಿ ನೆಕ್ಸ್ಟ್ ಡೇ ನಾನು ಆಗೊಂಬೆ OPಯಲ್ಲಿ ಕೂತ್ಕೊಂಡು ನಮ್ಮ ತಂಡದವರೊಂದೇ ಮಾತಾಡ್ತಾ ಇದ್ದಾಗ ನನಗೆ ಒಂದು ಡಸ್ಟ್ಬಿನ್ ಇತ್ತಲ್ಲಿ. ಡಸ್ಟ್ಬಿನ್ನಲ್ಲಿ ನನಗೆ ಒಂದು ಪಾಂಪ್ಲೆಟ್ ಥರ ಇರುವಂಥ ಒಂದು ಕೈ ಬರಹದ ಪಾಂಪ್ಲೆಟ್ ಸಿಕ್ತು ನನಗೆ. ಅದರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಅದು ಅಲ್ಲೇನೋ ಸಮಥಿಂಗ್ ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ. ಅದನ್ನು ತೆಗೆದು ನೋಡಿದಾಗ ಅದು ಒಂದು ಪಾಂಪ್ಲೆಟ್ ಆಗಿತ್ತು. ಇಟ್ ವಾಸ್ ಹ್ಯಾಂಡ್ ರಿಟನ್ ಪಾಂಪ್ಲೆಟ್ ಇತ್ತು, ಕೈಯಿಂದ ಬರೆದಿತ್ತು. ನನಗೆ ತುಂಬ ಶಾಕಿಂಗ್ ಅನ್ನಿಸ್ತು. ಹೇಗೆ ಸಾಧ್ಯ ಅಂದರೆ ಐದರ್ ನಮ್ಮಲ್ಲಿರುವವರೇ ನಕ್ಸಲ್ ಸಿಂಪತೈಸರ್ ಇರಬೇಕು ಅಥವಾ ನಕ್ಸಲಿ ಸಪೋರ್ಟ್ ಮಾಡ್ತಾ ಇರಬೇಕು, ಅಥವಾ ನಕ್ಸಲ್ಸ್ ಅಂತ ಏನು ಹೇಳ್ತೀವಿ ಅವರೇ ನಮ್ಮ ಔಟ್ ಪೋಸ್ಟಿಗೆ ಬಂದು ಅದನ್ನು ಅಲ್ಲಿ ಹಾಕುವಂಥ ಧೈರ್ಯ ಮಾಡಿರ್ಬೋದಾ. ಸೊ ವಿ ವರ್ ಶಾಕ್ಡ್. ಅಲ್ಲಿ ಎಲ್ಲ ರೀತಿಯ ಸೊಫಿಸ್ಟಿಕೇಟೆಡ್ ವೆಪನ್ಗಳಿದ್ವು. ಅವರೇನಾದ್ರು ಈ ಥರ ಆಕ್ಸೆಸಿಬಿಲಿಟಿ ತೊಗೊಂಡ್ರೆ ಎಲ್ಲನೂ ತೊಗೊಂಡೋಗೋವಂಥದ್ದು ಸಾಧ್ಯತೆ ಇತ್ತು. ಮತ್ತು ನಮ್ಮನ್ನು ಕೂಡ ಕೊಂದು ಅದನ್ನು ತೊಗೊಂಡೋಗುವಂಥ ಪರಿಸ್ಥಿತಿ ಇತ್ತು. ಈ ವಿಚಾರ ಗೊತ್ತಾಗ್ತಾ ಇದ್ದಾಗೆ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಕೂಡ ತುಂಬ ಗಂಭೀರವಾಗಿ ಇದನ್ನು ಪರಿಗಣಿಸ್ತು. ಅಂದರೆ ಪೊಲೀಸರೇ ಅವರ ಸೇಫ್ಟಿನ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಇನ್ನು ಜನರ ಸೇಫ್ಟಿ ಹೇಗೆ ಮಾಡ್ತಾರೆ ಇವರು ಅನ್ನೋ ಒಂದು ಶಂಕೆ ಅವ್ರ ತಲೆಯಲ್ಲಿ ಶುರುವಾಗತ್ತೆ. ಇದು ಮತ್ತಷ್ಟು ಪ್ರೆಷರ್ ನಮ್ಮ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೇಮ್ ಅದೇ ನಾವು 4 ಜನನ ಏನು ಟಾರ್ಗೆಟ್ ಮಾಡಿದ್ದೀವಿ, ಇದೇ ಥರ ನಾವು ಬೇರೆಯವ್ರನ್ನೂ ಟಾರ್ಗೆಟ್ ಮಾಡ್ತೀವಿ. ಸರ್ಕಾರದ ಹಣನ ಲೂಟಿ ಮಾಡ್ತಾರೆ ಯಾರ್ಯಾರಿದ್ದಾರೆ ಎಲ್ಲರನ್ನೂ ನಾವು ಟಾರ್ಗೆಟ್ ಮಾಡ್ತೀವಿ ಅಂಥೇಳಿ ಆ ಪಾಂಪ್ಲೆಟಲ್ಲಿ ಇತ್ತು. ಸೇಮ್ ನನಗೆ ಎಲ್ಲೋ ಒಂದು ಕಡೆ ಅವ್ರ ಮನೆ ಹತ್ರ ಸಿಕ್ಕಿರೋ ಪಾಂಪ್ಲೆಟ್ ಅದು ಪ್ರಿಂಟೆಡ್ ಇತ್ತು, ಮತ್ತು ನನ್ನ ಹತ್ರ ಈ OPಯಲ್ಲಿ ಸಿಕ್ಕಂಥ ಪಾಂಪ್ಲೆಟ್ ಎರಡನ್ನೂ ಕಂಪೇರ್ ಮಾಡಿದಾಗ ಅದು ಪ್ರಿಪೇರ್ ಮಾಡಿದ್ದು ಒಂದೇ ತಂಡ ಅಂತೇಳಿ ನನಗೆ ಖಾತ್ರಿ ಆಯಿತು. ಯಾಕೆಂದರೆ ವರ್ಡ್ಸ್ ಏನಿತ್ತು, ಇದು ಬರವಣಿಗೆದಾಗಿತ್ತು, ಅದು ಪ್ರಿಂಟ್ ಆಗಿದ್ದಿತ್ತು, ಆದರೆ ಅದರಲ್ಲಿ ಬಳಸಿದಂಥ ಶಬ್ದಗಳೇನಿತ್ತು ಅದರಿಂದ ನನಗೆ ಖಾತ್ರಿ ಆಯಿತು ಎರಡನ್ನೂ ಕೂಡ ತಯಾರಿಸಿದಂಥ ತಂಡ ಒಂದೇ ಅನ್ನೋದು ನನಗೆ ಖಾತ್ರಿ ಆಯಿತು. ಸೊ ಆವಾಗ ಮತ್ತೆ ಮುಂದೆ ಏನು ಮಾಡಬೇಕು ಅಂಥೇಳಿ ನಾನು ಯೋಚನೆ ಮಾಡ್ತಾ ಇರುವಾಗ ಒಂದು ತುಂಬ ಕ್ಲಿಯರ್ ಆಗಿತ್ತು, ಅದನ್ನು ಪಾಂಪ್ಲೆಟನ್ನು ಹಾಕಿದಂಥ ವ್ಯಕ್ತಿ ನನ್ನ ಔಟ್ಪೋಸ್ಟಿಗೆ ಬರಲೇಬೇಕು, ಬೇರೆ ರೀತಿಯಲ್ಲಿ ಹಾಕಲಿಕ್ಕೆ ಆಗಲ್ದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಕಳೆದ 1 ತಿಂಗಳಿಂದ ನಮ್ಮ OPಯನ್ನು ಯಾರ್ಯಾರು ವಿಸಿಟ್ ಮಾಡಿದ್ರು ಅನ್ನೋದು ಒಂದು ಲಿಸ್ಟ್ ಮಾಡಿಕೊಂಡು ಗೋಯಿಂಗ್ ಬ್ಯಾಕ್ವರ್ಡ್ಸ್, ಅಂದರೆ ನೆನ್ನೆಯಿಂದನೇ ಶುರು ಮಾಡಿಕೊಂಡು ಹಿಂದಕ್ಕೆ ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗ್ಬೇಕಂತ ನನ್ನ ತೀರ್ಮಾನ ಆಗಿತ್ತು. ಕಳೆದ 2 ದಿನದಿಂದ ಕೆಲವು ವ್ಯಕ್ತಿಗಳು ನಮ್ಮ ಔಟ್ಪೋಸ್ಟ್ಗೆ ಬಂದು ಹೋಗಿದ್ದರು. ಅವ್ರನ್ನ ಒಬ್ಬೊಬ್ಬರನ್ನೇ ಕರೆಸಿ ಎಂಕ್ವೈರಿ ಮಾಡ್ತಾ ಹೋದ್ರು.
ಆವಾಗ ಕಂಪ್ಲೇಂಟ್ ಕೂಡ ಆಯಿತು ನನ್ನ ಮೇಲೆ. ಎಸ್ ಪಿ ಅವರಿಗೆ ಡೈರೆಕ್ಟಾಗಿ ಅಲ್ಲಿ ಲೋಕಲ್ಲು ಕಂಪ್ಲೇಂಟ್ ಮಾಡಿದರು. ನೀವು ನಕ್ಸಲೈಟ್ನ ಹಿಡಿಯೋದು ಬಿಟ್ಬಿಟ್ಟು ನೀವು ಸಾಮಾನ್ಯ ಜನಕ್ಕೆ ನೀವು ಹರಾಸ್ಮೆಂಟ್ ಮಾಡ್ತಾಯಿದ್ದೀರಾ, ಅವ್ರನ್ನೆಲ್ಲ ಕರ್ಸ್ಕೊಂಬಂದು ಕೂರಿಸ್ಕೊಂಡು ನೀವು ಅವ್ರನ್ನ ಪ್ರಶ್ನೆ ಮಾಡ್ತಾಯಿದ್ದೀರಾ ಅಂಥೇಳಿ ಹರಾಸ್ಮೆಂಟ್ ಕೂಡ ಆಗ್ತಾಯಿದೆ ಅಂಥೇಳಿ ಕಂಪ್ಲೇಂಟ್ ಹೋಯಿತು. ನನ್ನ ಎಸ್ ಪಿ ಅವರು ಕರೆದು ಕೂಡ ಮಾತಾಡಿದರು ನನಗೆ. ಯಾಕೆ ಸುಮ್ಮನೆ ಒಂದು ಕಡೆ ನಮಗೆ ಕೆಟ್ಟ ಹೆಸರು ಬರ್ತಾಯಿದೆ, ಇನ್ನೊಂದು ಕಡೆ ಈ ಥರ ಹರಾಸ್ಮೆಂಟ್ ಅಂತೇಳಿ ಕಂಪ್ಲೇಂಟ್ಗಳು ಕೂಡ ಬರ್ತಾಯಿದೆ, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಬಿಟ್ಬಿಡಿ, ಅದನ್ನು ಬಿಟ್ಬಿಡಿ, ನೆಕ್ಸ್ಟ್ ಸ್ವಲ್ಪ ಕೂಮಿಂಗ್ ಜಾಸ್ತಿ ಮಾಡಿ ಅಂಥೇಳಿ, ಇದು ನಕ್ಸಲೈಸೇ ಮಾಡಿರೋದು, ಅದನ್ನು ನೀವು ಹಿಡೀರಿ, ಅವ್ರನ್ನ ಕೂಮಿಂಗ್ ಮಾಡಿ ಅವ್ರನ್ನ ಹಿಡೀರಿ, ಅದು ಪ್ರಿವೆಂಟ್ ಮಾಡಿ ಅಂಥೇಳಿ ನನಗೆ ಅವರು ಕೂಡ ಹೇಳಿದರು. ನಾನು ಆಯಿತು ಸರ್ ಅಂಥೇಳಿ ನಾನು ಬಂದುಬಿಟ್ಟೆ. ಆದರೆ ನನ್ನ ತಲೆಯಲ್ಲಿ ಖಂಡಿತವಾಗಿ ಕೊರಿತಾ ಇತ್ತದು, ಇದು ನಕ್ಸಲೈಟ್ ಮಾಡಿರುವಂಥ ಕೆಲಸ ಅಲ್ಲವೇ ಅಲ್ಲ, ಬೇರೆ ಏನೋ ಇದೆ ಇದರಲ್ಲಿ ಅಂತ. ಏಕೆಂತ ಹೇಳಿದ್ರೆ ಅವರು ಆ ಥರದ ಒಂದು ಕ್ರೈಮ್ಗಳನ್ನು ಮಾಡೋದು ತುಂಬ ಕಡಿಮೆ. ಅದರಿಂದ ಜನಗಳಿಂದ ಅವ್ರು ದೂರ ಆಗ್ತಾರೆ, ಜನರಲ್ಲಿ ಕೆಟ್ಟ ಹೆಸರು ಬರುತ್ತೆ ಅವರಿಗೆ. ಹಾಗಾಗಿ ಆ ಥರ ಕೆಲಸಗಳು ಸಾಮಾನ್ಯವಾಗಿ ಅವರು ಮಾಡೋದಿಲ್ಲ, ಜನರುಗಳಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನೇ ಅವ್ರು ಮಾಡ್ತಾರೆ ಅನ್ನೋದು ನನ್ನ ಒಂದು ಸ್ಟ್ರಾಂಗ್ ಬಿಲೀಫ್ ಆಗಿತ್ತು. ಕೊನೆಗೆ ನಾನು ಇಟ್ಸ್ ಅ ಕ್ರೈಮ್ ಅಂದಮೇಲೆ ಇಷ್ಟು ತುಂಬ ಚೆನ್ನಾಗಿ ಕ್ರೈಮ್ ಮಾಡಿದ್ದಾರೆ ಅಂತಂದಮೇಲೆ ಅವರಿಗೆ ಬ್ಯಾಕ್ಗ್ರೌಂಡ್ ಕೂಡ ಇರಬೇಕು ಅಂಥೇಳಿ ಆ ಏರಿಯಾದಲ್ಲಿ ಬರುವಂಥ ಕ್ರಿಮಿನಲ್ಗಳ ಪಟ್ಟಿನ ತೆಗೆದೆ. MOBs ಅಂತ ಕರಿತೀವಿ ನಾವು. ಯಾವುದಾದ್ರು ಒಂದು ಕಳ್ಳತನ ಮಾಡಿದರೆ ಅವನದು ಒಂದು ಡಾಕ್ಯುಮೆಂಟನ್ನು ನಾವು ಓಪನ್ ಮಾಡಿರ್ತೀವಿ, ಅದರಲ್ಲಿ ಅವ್ರ ಫೋಟೋ ಮತ್ತು ಪ್ರತಿಯೊಂದು ಒಂದು ವಾಲಂಟರಿ ಸ್ಟೇಟ್ಮೆಂಟ್ ಅಂತ ಏನು ಹೇಳ್ತೀವಿ ಅದೆಲ್ಲ ಅದರಲ್ಲಿ ಇರ್ತದೆ. ಸೊ ನಾವು ಆ ಲಿಸ್ಟ್ ತೆಗೆದಾಗ ಕಳೆದ ಒಂದು 3-4 ದಿನದಲ್ಲಿ ಭೇಟಿ ಮಾಡಿದ ಒಬ್ಬ ಮನುಷ್ಯ ಆ ಲಿಸ್ಟ್ನಲ್ಲಿದ್ದ. ಅವನು ಹೌದಲ್ಲ, ತುಂಬ ಆಶ್ಚರ್ಯಕರ ಆಗಿದೆ, ಇವನು ಹೇಗೆ ನಮ್ಮ ಜೊತೆಯಲ್ಲೇ ಆ ಕ್ರೈಮ್ ಆಗಿದ್ದ ದಿನ ಮತ್ತು ಮರುದಿನ ಅವನು ಭೇಟಿ ಮಾಡಿದ್ದ. ಸೊ ಇವನೇನಾದರೂ ಈ ಕೆಲಸ ಮಾಡಿರ್ಬೋದಾ ಅಂಥೇಳಿ ಅವನ ಹೆಸರು ಆಚಾರಿ ಅಂತ, ಆಚಾರಿ ಅಂತ ಅವನ ಹೆಸರು. ಆದರೆ ಆಚಾರಿ ಕೆಲಸ ಮಾಡ್ತಿರ್ಲಿಲ್ಲ ಅವನು. ಸುಮ್ಮನೆ ಏನು ಮಾಡ್ತಾನೆ ಅಂತ ಕೇಳಿದಾಗ ಸುಮ್ಮನೆ ಓಡಾಡ್ಕೊಂಡಿದ್ದಾನೆ, ಏನು ಕೆಲಸ ಮಾಡ್ತಾಯಿಲ್ಲ. ಸೊ ಮತ್ತೊಂದಷ್ಟು ನಮಗೆ ಸಂಶಯ ಬರುತ್ತೆ. ಅವನದು ಮೊಬೈಲ್ ನಂಬರ್ನ ಕಲೆಕ್ಟ್ ಮಾಡಿ ಅವನ CDR ಹಾಕ್ಕೊತೀವಿ. CDR ಹಾಕ್ಕೊಂಡಾಗ ಅವನು ಅಫೆನ್ಸ್ ಆದ ಮರುದಿನ ಉಡುಪಿಗೆ ಹೋಗಿ ಉಡುಪಿಯಿಂದ ಬೆಂಗಳೂರು ಹೋಗ್ತಾನೆ. ಅವ್ನು ಬೆಂಗಳೂರು ಹೋಗೋದಾದರೆ ಉಡುಪಿಗೆ ಯಾಕೆ ಹೋಗಬೇಕು? ಅವ್ನು ಶಿವಮೊಗ್ಗ ಹೋಗಿ ಬೆಂಗಳೂರು ಹೋಗ್ಬೋದಾಗಿತ್ತಲ್ಲ. ಮತ್ತೊಂದಷ್ಟು ನಮಗೆ ಅನುಮಾನ ಜಾಸ್ತಿ ಆಗ್ತದೆ. ಸೊ ಅವನ್ನ ಒಂದ್ಸಲ ಹಿಡಿದು ವಿಚಾರ ಮಾಡೋಣ ಅಂಥೇಳಿ ನಾನು ತೀರ್ಮಾನ ಮಾಡಿ ಅವ್ನು ಸಿಕ್ಕರೆ ಕರ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಸೊ ಅವನ ಬಗ್ಗೆ ಹುಡುಕಾಟ ಶುರುವಾಗತ್ತೆ. ಅವನು ಮನೆಯಲ್ಲಿ ಕೂಡ ಇರೋದಿಲ್ಲ. ಒಂದಿನ ನಾನು ಕೂಡ ಆಗುಂಬೆ OPಯಲ್ಲಿ ಕೂತಿರ್ತೀನಿ. ನನ್ನ ಎದುರೇ ಅವನು ಬಸ್ಸಿಂದ ಇಳಿತಾನೆ. ಅದು ಬಸ್ ಸ್ಟಾಪ್ ಕೂಡ ಹೌದು, ಅದೇ ಜಾಗ, ಆ ಸರ್ಕಲ್ ಇದೆ, ನೀವು ನೋಡಿರ್ಬೋದು. ಆ ಸರ್ಕಲಲ್ಲೇ ನಮ್ಮ ಔಟ್ಪೋಸ್ಟ್ ಬರುತ್ತೆ, ಅಲ್ಲೇ ಅವನು ಇಳಿತಾನೆ. ಇಳಿದು ಅವನು ಊರಿಗೆ ಹೋಗ್ಲಿಕ್ಕೆ ಇನ್ನೊಂದು ಬಸ್ಸು ಹತ್ಕೋಬೇಕು, ಅದಕ್ಕೋಸ್ಕರ ಕಾಯ್ತಾ ಇರ್ತಾನೆ. ನಮ್ಮವರು ಅವನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡ್ಬಂದು ಅವನು ಕ್ಯಾಶುವಲ್ ಆಗಿ ಬರ್ತಾನೆ. ಯಾಕೆಂತ ಹೇಳಿದ್ರೆ ಈ ಯೂಸ್ ಟು ವಿಸಿಟ್ ಔಟ್ಪೋಸ್ಟ್ ಆಫನ್ ಆ್ಯಂಡ್ ಆಫನ್. ನಾನು ಕ್ಯಾಶುವಲ್ ಆಗಿ ವಿಚಾರ ಮಾಡ್ತೀನಿ. ನನಗೆ ಬಲವಾದ ಸಂಶಯ ಬರುತ್ತೆ, ಇವನೇ ಮಾಡಿರ್ಬೋದು. ಅವನ ಬಾಡಿ ಲ್ಯಾಂಗ್ವೇಜು ಸ್ವಲ್ಪ ಕಾನ್ಫಿಡೆಂಟ್ ಆಗಿರಲ್ಲ. ಮತ್ತೊಂದಷ್ಟು ಅನುಮಾನ ಸ್ಟ್ರಾಂಗ್ ಆಗುತ್ತೆ. ಯೂಶ್ವಲಾಗಿ ನಾವು ಯಾರನ್ನಾದ್ರೂ ಸಸ್ಪಿಷನ್ ಮೇಲೆ ತಂದಾಗ ಅವ್ರನ್ನ ಬಟ್ಟೆ ಬಿಚ್ಚಿ ಮಾತಾಡ್ಸೋದು ನಮ್ಮ ಒಂದು ಮೆಥಡ್. ಯಾಕೆ ಅಂತ ಹೇಳಿದ್ರೆ ಅವರ ಬಟ್ಟೆಯನ್ನು ತೆಗೆಸಿದರೆ ಅವರು ಸೈಕಾಲಜಿಕಲ್ ಆಗಿ ಬ್ರೇಕ್ ಆಗ್ತಾರೆ. ಆ ಉದ್ದೇಶಕ್ಕೆ ನಾವು ಆ ಟೆಕ್ನಿಕನ್ನು ಯೂಸ್ ಮಾಡ್ತೀವಿ. ಅದೇ ಟೆಕ್ನಿಕನ್ನು ಅವನಿಗೂ ಕೂಡ ನಾನು ಯೂಸ್ ಮಾಡಿದೆ. ಎಲ್ಲ ಬಟ್ಟೆ ಬಿಚ್ಚಿಸಿದೆ, ಎಲ್ಲ ಚೆಕ್ ಮಾಡಿದ್ದೀವಿ, ಏನೂ ಸಿಗಲಿಲ್ಲ. ನಾನು ಏನಪ್ಪ ಇದು ಅಂತಂದಾಗ ಅವನು, ನೀವು ನಂಬೋದಿಲ್ಲ, ಐ ಆಸ್ಕ್ಡ್ ಹಿಮ್ ಟು ಟೇಕ್ ಔಟ್ ಇಸ್ ಅಂಡರ್ವೇರ್ ಆಲ್ಸೋ. ನನಗೆ ಅಷ್ಟೊಂದು ಸಂಶಯ ಇತ್ತು ನನಗೆ ಅವನ ಮೇಲೆ, ಸಮಥಿಂಗ್ ಐ ವಿಲ್ ಗೆಟ್ ಅಂತ. ಆ ಒಂದು ಏನು ಆ ಥರದ ನನ್ನ ಒಂದು ಸ್ಟ್ರಾಂಗ್ ಬಿಲೀಫ್ ನನಗೆ ವರ್ಕೌಟ್ ಆಯಿತು. ದೇರ್ ವಾಸ್ ಎ ಜ್ಯುವೆಲ್, ಒಂದು ನೆಕ್ಲೇಸು ನಿಕ್ಕರ್ ಒಳಗಡೆ ಇಟ್ಕೊಂಡಿದ್ದ ಅವನು. ಸೊ ಐ ವಾಸ್ ವೆರಿ ಹ್ಯಾಪಿ ದಟ್ ಮೈ ಇನ್ಸ್ಟಿಂಕ್ಟ್ ಇಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಂತ.
ಅದು ಹೇಗಿತ್ತು ಅಂತ ಹೇಳಿದರೆ, ಒಂದು ನಕ್ಲೇಸಲ್ಲಿ ಎಲ್ಲ ಸ್ಟೋನ್ಸನ್ನು ತೆಗೆದುಬಿಟ್ಟಿದ್ರು. ಏನಪ್ಪ ಇದು, ಏನು ಯಾರ್ದು ನೆಕ್ಲೆಸ್ ಅಂತ ನಾನು ಕೇಳಿದೆ. ನನ್ನ ಹೆಂಡ್ತಿದ್ದು ಸರ್. ಮತ್ತು ಅಲ್ಲೇ ಯಾಕೆ ಇಟ್ಕೊಂಡಿದ್ದೀಯ ನೀನು? ಅದಕ್ಕೆ ಅವನು ಕನ್ವಿನ್ಸಿಂಗ್ ಉತ್ತರ ಕೊಡಲಿಕ್ಕಾಗಿಲ್ಲ. ಇಲ್ಲ ಸರ್, ನಾನು ಅದನ್ನು ಮಾರಾಟ ಮಾಡಬೇಕಾಗಿತ್ತು, ಅದಕ್ಕೆ ಅದನ್ನು ಹರಳುಗಳನ್ನೆಲ್ಲ ತೆಗೆಸ್ಬಿಟ್ಟು ಕರಗಿಸಿ ನಾನೇ ಮಾರಾಟ ಮಾಡಬೇಕಂತೇಳಿ ಯೋಚನೆ ಮಾಡಿ ಹರಳುಗಳನ್ನ ತೆಗ್ಸಿಕೆ ನಾನು ಹೋಗಿದ್ದೆ ಉಡುಪಿಗೆ ಹೋಗಿ ವಾಪಸ್ ಬಂದಿರ್ತಾನೆ ಅವನು. ಇಲ್ಲ, ಅದು ನನಗೆ ನಂಬಿಕೆ ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ದೊಡ್ಡ ನೆಕ್ಲೆಸನ್ನು ಅವನ ಹೆಂಡತಿಗೆ ಕೊಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನನಗೆ ಖಾತ್ರಿ ಆಯಿತು. ಬಟ್ ನಾನು ಈ ವಿಚಾರನ ಇವನಿಂದ ಅಫೆನ್ಸ್ ಆಗಿದೆ ಅನ್ನೋದನ್ನು ನಾನು ಮುಚ್ಚಿಡಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಐ ವಾಂಟೆಡ್ ಟು ಟಾರ್ಗೆಟ್ ದೋಸ್ 6 ಪೀಪಲ್. ಆ ದಿನ ನಾನು ಹಿಡಿಬೇಕಾಗಿತ್ತು. ನಾನು ಅವ್ರನ್ನ ಅಲರ್ಟ್ ಮಾಡಲಿಕ್ಕೆ ನಾನು ಇಷ್ಟಪಡಲಿಲ್ಲ. ಇದನ್ನು ಸೀಕ್ರೆಟಾಗಿ ಇಡಬೇಕಂತ ಹೇಳಿ ಯೋಚನೆ ಮಾಡಿದೆ. ದಟ್ ವಾಸ್ ಅನದರ್ ಗುಡ್ ಡಿಸಿಷನ್ ದಟ್ ಐ ಟುಕ್. ನಾನು ಸೀದಾ 4 ಜನರ ಏನು ಡಕಾಯಿಟಿ ಆಗಿತ್ತು ಅವ್ರ ಮನೆಗಳಿಗೆ ಹೋಗ್ತೀನಿ. ಮನೆಗಳಿಗೆ ಹೋಗ್ಬಿಟ್ಟು ಸುಮ್ಮನೆ ಕ್ಯಾಶುವಲ್ಲಾಗಿ ಮಾತಾಡಿ, ನಿಮ್ಮ ಮನೆಗದ್ದು ಯಾವುದಾದ್ರೂ ಆಲ್ಬಮ್ಗಳಿದ್ರೆ ಕೊಡಿ ಅಂತ ಕೇಳ್ತೀನಿ. ಮದುವೆದು ಬೇರೆ ಯಾವುದಾದ್ರು ಫಂಕ್ಷನ್ಗಳದ್ದು ಆಲ್ಬಮ್ ಇದ್ದರೆ ಕೊಡಿ, ನಾನು ನೋಡಬೇಕು. ನೀವು ಅದರಲ್ಲಿ ತೋರಿಸಿ ನಿಮ್ಮ ಒಡವೆಗಳು ಯಾವ್ಯಾವುದು ಕಳ್ಳತನ ಆಗಿದೆ, ಹೋಗಿದೆ, ಅದನ್ನು ನಾನು ನೋಡಬೇಕು ಅಂತ ಹೇಳಿದಾಗ ಒಂದೊಂದು ಮನೆಯಲ್ಲೂ ತೋರಿಸ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಮನೆಯ ಆಲ್ಬಮ್ನಲ್ಲಿ ಆ ಮನೆಯವರ ಒಡತಿ ಯಾರಿರ್ತಾರೆ, ಅವರ ಹೆಣ್ಮಗಳು, ಅವಳು ಆ ನೆಕ್ಲೆಸನ್ನು ಹಾಕ್ಕೊಂಡಿರ್ತಾರೆ. ನನಗೆ 100% ಕನ್ಫರ್ಮ್ ಆಗುತ್ತೆ, ಹೌದು ಇದೇ ಇವನೇ ಮಾಡಿದ್ದಾನೆ ಅಂತೇಳಿ. ಸೊ ಅವನ್ನ ಕರೆಕ್ಟಾಗಿ ನಾವು ಇಂಟ್ರಾಗೇಟ್ ಮಾಡಿದಾಗ ಈ ಡಿಸ್ಕ್ಲೋಸಸ್ ಎವ್ರಿಥಿಂಗ್, ಹೌದು ನಾನೇ ಮಾಡಿದ್ದೀನಿ ಅಂತ ಹೇಳ್ತಾನೆ. ಬಟ್ ಆಪರೇಟ್ ಮಾಡಿದ್ದು ಇವನಲ್ಲ, ಬ್ರೈನ್ ಬಿಹೈಂಡ್ ಇವನೇ. ಬಟ್ ಆಪರೇಟ್ ಮಾಡಿದವರು ಯಾರು ಅಂತ ಹೇಳಿದ್ರೆ ದೇ ಆರ್ ಆಲ್ ಫ್ರಮ್ ಬ್ಯಾಂಗ್ಳೂರ್ ಸಿಟಿ. ಅದರಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ ಫಿಲಿಮ್ದು, 2 ಹೆಣ್ಮಕ್ಳುಗಳಿಬ್ಬರು ಫ್ಯಾಷನ್ ಡಿಸೈನರ್ಸು, ಇನ್ನು 4 ಜನ ಹುಡುಗರು ಗೌರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಸೊ ಅವ್ರನ್ನ ನಾನು ಹಿಡಿಬೇಕಾಗತ್ತೆ. ಅದು ಒಂದು ಥ್ರಿಲ್ಲರ್ ಥರನೇ ಇದೆ ಆ ಸ್ಟೋರಿ. ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ಲೆಟರ್ ಬರೀತಾರೆ. ಅದು ಇಟ್ ಕಮ್ ಫ್ರಮ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋ. ಸೊ ನನ್ನನ್ನು ಟಾರ್ಗೆಟ್ ಮಾಡಿದ್ರು. ತುಂಬ ಥರ ನೈಲ್ ಬೈಟಿಂಗ್ ಥರ ಇತ್ತು ಆ ಸಿಚುಯೇಷನಲ್ಲಿ. ಒಂದೊಂದು ಸೆಕೆಂಡ್ ಕೂಡ. ಸೊ ಹಿ ಹ್ಯಾಸ್ ಟು ಬಿ ಪ್ರೊವೈಡೆಡ್ ವಿತ್ Z+ ಸೆಕ್ಯೂರಿಟಿ, ಅದರ್ವೈಸ್ ಹಿ ವಿಲ್ ಬಿ ಕಿಲ್ಡ್.